ಸುಂದರವಾಗಿರ್ತಕ್ಕಂಥ ವಸ್ತು ಆಗಿರ್ಬೋದು ಅದನ್ನು ಸಿಕ್ಕಿದ್ರೆ ನೀವು ಬೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನೀವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲಿ ಸಿಕ್ಕಿದ್ರೆ ಇಮಿಡಿಯೇಟ್ ಹೋಗಿ ಅದನ್ನು ಎತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕಂದರೆ ಅನಾಮಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಯಾವತ್ತೂ ಸಸ್ಪೆಕ್ಟ್ ಅಂತಂದೇ ಗ್ರಹಿಸಬೇಕು. ಯಾಕಂದರೆ ಎತ್ಕೊಂಡಿದ ತಕ್ಷಣನೇ ಎತ್ಕೊಂಡು ನೀವು ಗಾಡಿಗೆ ಹತ್ತಿದ ತಕ್ಷಣ ಟಿಂಟು ಮೆಕ್ಯಾನಿಸಮಲ್ಲಿ ಈ ರೀತಿ ಆಕ್ಟಿವ್ ಆಗ್ತಕ್ಕಂಥ ಚಾನ್ಸಸ್ಸು 100% ಇರ್ತದೆ. ಅದರಿಂದಾಗಿ ಯಾವುದೇ ಬ್ಯಾಗು ಅಥವಾ ಯಾವುದೇ ಪಾರ್ಸಲ್ಲು ಎನಿ ಒನ್ ಸಸ್ಪೆಕ್ಟ್ ಐಟಮ್ಸ್ ಇದ್ದರೆ ಅದನ್ನು ಸಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಮೇಲಧಿಕಾರಿಗಳಿಗೆ ಮಾಹಿತಿ ತಿಳಿಸಿ, ಕಂಟ್ರೋಲ್ ರೂಮ್ ಮಾಹಿತಿ ತಿಳಿಸಿ. ಚಪ್ಪಾಳೆ ಕಟ್ಟಿದ ತಕ್ಷಣ ಆಕ್ಟಿವ್ ಆಯಿತು, ಬ್ಲಾಸ್ಟ್ ಆಯಿತು ಅಂತ ಲೆಕ್ಕ. ಸೀಟ್ಸು ಎಕ್ಸ್ಪೆಂಡ್ ಆಗಿ ಕಂಪ್ಲೀಟು ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ 100% ಇರ್ತದೆ. ಅಟ್ ಎ ಟೈಮ್ ಒಂದೇ ಸತಿನೇ ಒಂದೇ ರಿಮೋಟಲ್ಲಿ 2 ಐಡಿನ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಇದು ಒಂದು ಮೆಕ್ಯಾನಿಸಮ್ ಅಂತ. 4ರಷ್ಟು ಏನು ಇದಿರ್ತದೋ ಅದರ ಎತ್ತರಕ್ಕೆ 4ರಷ್ಟು ಅನುಗುಣವಾಗಿ ಮೊದಲು ಬಿಟ್ಟೆ ಇಲ್ಲಿ ಇಟ್ಕೆ ಇಡೋದಿಲ್ಲ. ಈ ರೀತಿ ಇಟ್ಕೆ ಇಟ್ಟರೆ ಎಫೆಕ್ಟ್ ಜಾಸ್ತಿ ಆಗ್ತದೆ. ಸುಮ್ಮನೆ ಒಂದು ಡೆಮೋಕ್ರಸಿಯಲ್ಲಿ ಇಟ್ಕೆ ಇಟ್ಟಿರ್ತಕ್ಕಂಥದ್ದು ಮೊದಲು ಬಿಟ್ಟೆ ಅಥವಾ ಹಳೆ ಟೈರ್ ಏನಿರ್ತದೋ ಅದು ಇದರ ಎತ್ತರಕ್ಕೆ 4ರಷ್ಟು ಅನುಗುಣವಾಗಿ ಇಟ್ಟು ಅದರ ಮೇಲೆ ಈ ರೀತಿ ಬಾಂಬ್ ಬ್ಲಾಂಕೆಟ್ ಇದನ್ನು ಒತ್ತಿದ್ರೆ ಇಲ್ಲಿ ಬ್ಲಾಸ್ಟ್ ಆದರೂ ಸಹಿತ ನನ್ನನ್ನು ಯಾವುದೇ ಕಾರಣಕ್ಕೂ ನನ್ನನ್ನು ಸ್ಪಿಲಿಟನ್ನು ಹೊರಗಡೆ ಹೋಗೋದಿಲ್ಲ. ಅಲ್ಲಿ ಯಾವುದೇ ಅನಾಹುತ ಆಗ್ತಕ್ಕಂಥದ್ದು ತಪ್ಪಿಸ್ಬೋದು. ಈ ರೀತಿ ಇರ್ತದೆ ಪ್ರೆಸರ್ ಮತ್ತೆ ರಿಲೀಸ್ ಮೆಕ್ಯಾನಿಸಮ್ ಅಂತ. ಇದಕ್ಕೇನು ಟಚ್ ಆಗೋದಿಲ್ಲ. ಬೆಂಕಿ ಹಟ್ಟಿದ್ರೆ ಇದು ಬಣ್ಣ ಬೆಂಕಿ ಬರ್ತದೆ ಅಷ್ಟೇ. ಇದು ಬ್ಲಾಸ್ಟ್ ಆಗಬೇಕಂದ್ರೆ ಇದು ಬೇಕೇ ಬೇಕು, ಡೆಟೋನೇಟರ್ ಬೇಕೇ ಬೇಕು. ಇದು ಸುಮ್ಮನೆ ಇದಕ್ಕೊಂದು ನಾಟ್ ಹಾಕಿ ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಬ್ಲಾಸ್ಟ್ ಆಗ್ತದೆ. ಬಾಲ್ಸ್ಗಳು ಕೆಮಿಕಲ್ ಜೊತೆ ಎಕ್ಸ್ಪ್ಲೋಸಿವ್ ಜೊತೆ ಮಿಕ್ಸ್ ಆಗಿ ಬಂದು ಬಿತ್ತು ಅಂದರೆ ಅದೇ ಸಾವು ನೋವು ಆಗ್ತದೆ. ಇದು ಕರಡೆ ಸರ್ ಸೇಫ್ಟಿ ಫ್ಯೂಸ್, ಹಳೆ ಸೇಫ್ಟಿ ಫ್ಯೂಸ್. ಇದು ಹೊಸ, ಇದು ಈಗಿರ್ತಕ್ಕಂಥ ಸೇಫ್ಟಿ ಫ್ಯೂಸ್ ಹೊಸ ಡೆಟೋನೇಟರ್. ನೀರೊಳಗಡೆ ಹಾಕಿದ್ರು ಸಹ ಬ್ಲಾಸ್ಟ್ ಆಗುತ್ತೆ. ಸಮುದ್ರ ಪಾತಾಳದಲ್ಲಿ ತಗೊಂಡೋಗಿದ್ರು ಬ್ಲಾಸ್ಟ್. ಅದು ಅಮೋನಿಯಂ ಸಲ್ಫೇಟ್, ಅದು ಯೂರಿಯಾ ನೈಟ್ರೇಟ್, ಅದು ಟೈಮ್ ಕ್ಯಾನ್ಸಲ್ ಬೆಳಗ್ಗೆ ತೋರಿಸಿ ಪೆಟ್ರೋಲ್ಗಿಂತ ಬೆಂಕಿ ಇಟ್ಟು ಬೇರೆ ಆಗುತ್ತೆ. ನೀರು ಹಾಕಿದಷ್ಟು